ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರಬೇಕು ಅಂತ ಬಹಳ ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಕೂಡ ಈ ಪ್ರಯತ್ನ ನಡೀತು. ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೂಡ ಕೈಗೊಳ್ಳೋ ಒಂದು ಪ್ರೊಸೀಜರ್ ಅಲ್ಲಿತ್ತು. ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿತ್ತು. ಆದರೆ ಕರ್ನಾಟಕದಲ್ಲಿರುವ ಇಂಡಸ್ಟ್ರಿಯಲಿಸ್ಟು ಹಾಗೆ ಬಿಸ್ನೆಸ್ ಮ್ಯಾನ್ಗಳ ಒತ್ತಡದಿಂದ ಈಗ ಗೌರ್ಮೆಂಟ್ ಅದರಿಂದ ಹಿಂದೆ ಸರಿದಿದೆ. ಮತ್ತೆ ಇದು ಯಾವಾಗ ಕಾಯ್ದೆಯಾಗಿ ಜಾರಿ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಈ ವಿರೋಧ ಮಾಡಿದವರಲ್ಲಿ ಪ್ರಮುಖವಾಗಿ ಇನ್ಫೋಸಿಸ್ನ ಮೋಹನ್ ದಾಸ್ ಪೈ ಅವರು, ಬಯೋಕಾನ್ನ ಕಿರಣ್ ಮಜುಮ್ದಾರ್ ಅವರು, ಹಾಗೆ ಫೋನ್ ಪೇ ಸಿಇಒ ಸಮೀರ್ ನಿಗಮ್, ಇಷ್ಟು ಜನರ ಹೆಸರು ನಾನು ಹೇಳ್ತೇನೆ. ತುಂಬಾ ಜನ ಇದ್ದಾರೆ ವಿರೋಧ ವ್ಯಕ್ತಪಡಿಸಿದವರು. ಈಗ ನೋಡಿ, ಇವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಕರ್ನಾಟಕದ ನೆಲ ಬೇಕು, ಜಲ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸವಲತ್ತುಗಳು ಬೇಕು. ಒಂದ್ಸತಿ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬೆಳೆದ ಮೇಲೆ ಇವರಿಗೆ ಕರ್ನಾಟಕನೂ ಬೇಡ, ಕರ್ನಾಟಕದಲ್ಲಿರುವ ಜನರು ಬೇಡ. ಇವರು ಕನ್ನಡಿಗರಿಗೆ ಉದ್ಯೋಗ